ಇನ್ನು ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಇದೇ ವಿಷಯವಾಗಿ ಪ್ರತಿಕ್ರಿಯೆಯನ್ನ ಕೊಡೋ ಮೂಲಕ ಇಡಿಯನ್ನ ಸೀಳು ನಾಯಿಗೆ ಹೋಲಿಕೆ ಮಾಡಿದ್ದಾರೆ. ಇಡಿ ಎಂಬ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಇದು ಪೊಲಿಟಿಕಲ್ ಅಟ್ಯಾಕ್ ಅಂತ ಅವರು ಬಿಂಬಿಸಿದ್ದಾರೆ. ವಿಪಕ್ಷ ನಾಯಕರನ್ನ ಬಲಿಯಾಕೋದಷ್ಟೇ ಇಡಿಯ ಉದ್ಯೋಗ. ಬಿಜೆಪಿ ಮತ ಪಡೆಯೋಕೆ ಆಗದೆ ಇಡಿಯನ್ನ ಛೂ ಬಿಟ್ಟಿದ್ದಾರೆ ಅಂತ ಗದಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ರಾಜಕೀಯವಾಗಿ ವಿಚ್ ಹಂಟಿಂಗ್ ಏಜೆನ್ಸಿ. ಅದು ಆಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಕ್ಕೆ, ಆಪೋಸಿಷನ್ ಲೀಡರ್ಗಳನ್ನ ಬಲಿ ಹಾಕ್ಲಿಕ್ಕೆ ಅಷ್ಟೇ ಇಡಿ ಉದ್ಯೋಗ. ದೇಶದಲ್ಲಿ ಅವರು ಇಲ್ಲಿವರೆಗೂ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ? ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಯಾರಾದರೂ ಶ್ರೀಮಂತರ ಮೇಲೆ ಕೇಸ್ ಹಾಕಿದ್ದು ನೋಡಿದ್ದೀರಾ? ಬ್ಲ್ಯಾಕ್ ಮನಿ ಕೇಸ್ ಯಾರ ಮೇಲಾದ್ರೂ ಹಾಕಿದಾರಾ? ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ ಮೇಲೆ, ಒಬ್ಬರ ಮೇಲೆ ಇಡಿ ಅವರು ಯಾವ್ದಾದ್ರು ಕೇಸ್ ಹಾಕಿದ್ರೆ ತೋರಿಸಿ. ಇವತ್ತು ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ ಆಗಿದೆ.